ಇವತ್ತಿನ ವಿಷಯ ರಾಮದೇವರ ಬೆಟ್ಟ. ಹರೇ ರಾಮ ಹರೇ ಕೃಷ್ಣ ಕೃಷ್ಣ. ತ್ರೇತಾಯುಗದ ದೇವಸ್ಥಾನ. ರಾಮದೇವರು ವನವಾಸಕ್ಕೆ ಹೋಗಿದ ಮುಂಚೆ 2-3 ವರ್ಷಗಳ ಕಾಲ ಇಲ್ಲಿದ್ದು ರಾಮ ಸೀತೆ ಇದ್ದು ಶಿವನ ಪೂಜೆ ಮಾಡಿ. ದೇವಾಲಯದ ಮುಂಭಾಗದಲ್ಲಿ ಒಂದು ಕಲ್ಯಾಣಿ ಕಾಣುತ್ತೆ, ಅದು ಬಂದು ರಾಮತೀರ್ಥ ಅಂತ ಹೇಳಿ. ಅಂದರೆ ರಾಮದೇವರು ವನವಾಸದಲ್ಲಿರಬೇಕಾದ್ರೆ ಇಲ್ಲೆಲ್ಲೋ ಸೀತಾದೇವಿಯವರಿಗೆ ನೀರು ಸಿಗದೇ ಇದ್ದಾಗ ಸ್ವತಃ ರಾಮದೇವರು ಒಂದು ಬಾಣವನ್ನು ಬಿಟ್ಟು ಆ ಕಲ್ಯಾಣಿನ ನಿರ್ಮಾಣ ಮಾಡಿದ್ದಾರೆ ಅಂತ. ಈ ಹುಡುಗಿರು ಬರ್ತಾರೆ, ಈ ಲವರ್ಸ್ಗಳು, ಅವ್ರು ಬರೋದು ಒಂದು ಸ್ವಲ್ಪ ಪ್ರಾಬ್ಲಮ್. ಏನು ಅಂತ ನೋಡಿ, ರಾಮದೇವರ ಬೆಟ್ಟ ಆಂಜನೇಯ ಸ್ವಾಮಿ ಸನ್ನಿಧಿ ಪಕ್ಕದಲ್ಲೇ ಎಂಥ ಚೆನ್ನಾಗಿದ್ದಾರೆ ಅಂದರೆ ಅದ್ರ ಪಕ್ಕದಲ್ಲಿ ಕಾಂಡಮ್ ಪಾಕೆಟ್ ಲವರ್ಸ್ಗೆ ಬಂದು ಇಲ್ಲಿ ಬಂದು ಓಯರ್ ರೂಮ್ ಮಾಡ್ಕೊಂಡು ಸೆಕ್ಸ್ ಅಡ್ಡೆ ಮಾಡ್ಕೊಂಡಿದ್ದಾರೆ ಬೇವು ಅಂತ. ಈ ಜಾಗ ಇದು ಏನು ಜಾಗ ಇಲ್ಲಿಗೆ ಬರೋದು ಏನಕ್ಕೆ? ಏನಾರು ಆದಾಗ ನಿಮ್ದು ಕೂಕೊಂಡ್ರೆ ಕೇಳಿಸಲ್ಲ ಕೆಳಗಡೆ ನಮಗೆ, ಯಾಕೆಂದ್ರೆ ನಿಮಗೂ ನಮ್ದು ಡಿಫ್ರೆನ್ಸ್ 1/2 ಕಿಲೋಮೀಟರ್ 1 ಕಿಲೋಮೀಟರ್ ಇರುತ್ತೆ. ರಾಮ ನಿಲ್ಸಿದ್ದ ಪರಿಸರದಲ್ಲಿ ಹುಡುಗಿ ಸ್ಪೆಷಲಿ ಹುಡುಗಿ ಲವರ್ಸ್ ಬಂದು ಇದನ್ನ ಓಯರ್ ರೂಮ್ ಮಾಡ್ಕೊಂಡಿದ್ದಾರೆ. ಏನೋ ಬರ್ತೀರ ಡೌನ್ ಕೂತ್ಕೊಂಡು ಫೋಟೋ ಅವ್ರು ಏನು ಮಾಡ್ತೀರೋ ಅಂತ ತೋರ್ಸಪ್ಪ ಸ್ವಲ್ಪ ತೋರಿಸ್ಕೊತ್ತೆ ಮೊದಲು. ಅದ್ಬಿಟ್ಟು ಏನು ಮಾಡಿಲ್ಲ ಅದಾದ್ರೆ ಎಷ್ಟೊತ್ತಾಯ್ತು ಇಲ್ಲಿ ಬಂದಿವು? ಸರಿ, ಹಾಫ್ ಅನ್ ಅವರ್ ಮುಂಚೆ ಬಂದಿದ್ದೀರಾ? 9 ಗಂಟೆಗೆ ಬಂದಿದ್ದೀರಾ. ಊಟ ಇಲ್ಲ, ನಾಷ್ಟ ಇಲ್ಲ. ಅರ್ಧ ಗಂಟೆ ಅಂದಲ್ಲ ನೀವು? ಬೆಳಿಗ್ಗೆಯಿಂದ ಏನ್ ಮಾಡ್ತಿದ್ರಿ ಅಲ್ಲಿ ಹೋಗಿ? ಅಲ್ಲ, ನೀವು ಚಪ್ಪಲಿ ಹಾಕೊಂಡು ಇಲ್ಲಿ ಬಂದು ದೇವಸ್ಥಾನ ಇದೆ, ಯಾಕಂದ್ರೆ ನಾನು ಹೋಗಿ ಮಸೀದಿ ಒಳಗೆ ಚಪ್ಪಲಿ ಬಿಡಲ್ಲ ತಾನೆ ನೀವು? ಅದು ದೇವ್ರು ಎಲ್ಲ ಒಬ್ರೇನೆ, ನೀವು ರೆಸ್ಪೆಕ್ಟ್ ಕೊಡ್ಬೇಕು. ಕರೆಕ್ಟ್ ಹೇಳಿ. ಏನಾಗಿದೆ ನಿಮಗೆಲ್ಲ ಹೊಡಿ ತಪ್ಪು ಮಾಡೋದು ಅದೆಲ್ಲ ಬೇಡ. ಜೋರಂದ್ರೆ ಒಂದು ಇದೀಗ ಬರಬೇಕು ಹೋಗ್ಬೇಕು.